ವೆಲ್ಕಮ್ ಬ್ಯಾಕ್. ಈಗಾಗಲೇ ಸಂಪುಟ ವಿಸ್ತರಣೆ ಅಥವಾ ಈಗಾಗಲೇ ಸರ್ಜರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಈಗಾಗಲೇ ಬೆಳಗ್ಗಿನಿಂದಲೂ ಕೂಡ ಈ ರಾಜೀನಾಮೆ ಪರ್ವ ಸ್ಟಾರ್ಟ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಕೇಂದ್ರ ಸಚಿವ ಸ್ಥಾನಕ್ಕೆ ರವಿಶಂಕರ್ ಪ್ರಸಾದ್ ಈಗ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗೆಯೇ ಪ್ರಕಾಶ್ ಜಾವಡೇಕರ್ ಅವರು ಕೂಡ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ಈ ಒಂದು ಸಂಪುಟದಲ್ಲಿ ಪಿಲ್ಲರ್ಗಳ ಹಾಗೆ ಕೆಲಸವನ್ನ ಮಾಡಿದವರು. ಅದರ ಜೊತೆಗೆ ಈಗಾಗಲೇ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವರಿಬ್ಬರು ಕೂಡ ಪ್ರತಿ ಬಾರಿ ಕೂಡ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ರು. ಪ್ರತಿ ಬಾರಿ ಕೂಡ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಇದೀಗ ಒಂದು ರೀತಿಯಲ್ಲಿ 12 ಕೇಂದ್ರ ಸಚಿವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಮೇಜರ್ ಸರ್ಜರಿಯನ್ನ ಮಾಡಲಾಗಿದೆ. ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಕರ್ನಾಟಕದ ವಿಚಾರವನ್ನ ನಾವು ನೋಡಿದ್ರೆ ರಸಗೊಬ್ಬರ ಸಚಿವರಾಗಿದ್ದಂತಹ ಡಿ.ವಿ. ಸದಾನಂದ ಗೌಡ ಅವರು ಕೂಡ ರಾಜೀನಾಮೆಯನ್ನ ನೀಡಿದ್ರು. ಈಗ ಕರ್ನಾಟಕದಿಂದ 4ವರಿಗೆ ಮತ್ತೆ ಸಚಿವ ಸ್ಥಾನ ಸಿಕ್ಕಿದೆ. ಸೊ ಒಂದು ಲೆಕ್ಕಾಚಾರವನ್ನ ನಾವು ನೋಡ್ತಾ ಇದ್ರೆ ಇಲ್ಲಿ ಯಾವ ರೀತಿಯಾಗಿ ಎಲೆಕ್ಷನ್ ನ ವಿಚಾರ, ಹಾಗೇನೆ ಅನುಭವದ ವಿಚಾರ, ಅವರು ನಿರ್ವಹಿಸಿದ ಕೆಲಸದ ವಿಚಾರ, ಇವೆಲ್ಲವೂ ಕೂಡ ಇಲ್ಲಿ ಈಗ ಮನ್ನಣೆಯೇ ಪಡ್ಕೊಳ್ತಾ ಇದೆಯಾ ಅಥವಾ ಏನು ಆಗಿದೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳ ಮೇಲೆ ಈ ಸಲದ ಸಂಪುಟ ನಿಂತಿದೆ, ಸಂಪುಟ ಸರ್ಜರಿ ಆಗಿದೆ ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಬ್ರಜೇಶ್ ಕಾಳಪ್ಪ ಅವರೇ, ಈಗ ನಾವು ನೋಡಿದ್ವಿ ಅಂದ್ರೆ ಈ ಒಂದು ಸಂಪುಟದಲ್ಲಿ ಈ ಸಲ ಅನೇಕ ಬದಲಾವಣೆಗಳಾಗಿದೆ. ಬೇರೆ ಬೇರೆ ರೀತಿಯ ಪ್ರಾತಿನಿಧ್ಯ ಕೊಡಲಾಗಿದೆ. ಪ್ರಮುಖವಾಗಿ ಈಗ ವಕೀಲರುಗಳಿಗಾಗಿರ್ಬೋದು, ವೈದ್ಯರಿಗೆ, ಇಂಜಿನಿಯರ್ಗಳಿಗೆ, ಟೀಚರ್ಗೆ ಕೂಡ ಮನ್ನಣೆಯನ್ನ ನೀಡಲಾಗಿರೋದನ್ನ ನಾವು ನೋಡ್ತಾ ಇದೀವಿ. ಅದು ಒಂದು ಲೆಕ್ಕಾಚಾರ ಆದ್ರೆ ಪ್ರಮುಖ ಪಿಲ್ಲರ್ಗಳಂತೆ ಇದ್ದಂಥವರ ಕೂಡ ರಾಜೀನಾಮೆ ಸಲ್ಲಿಕೆ ಆಗ್ತಾ ಇರುವಂತದ್ದು ಅಂತ ಹೇಳಿ ನೋಡಿ ನವಿತಾ, ಮೊದಲನೇದಾಗಿ ಇವತ್ತು ಬೆಳಿಗ್ಗೆ ಆಕ್ಚುಲಿ ನಾನೊಂದು ಸ್ಕೂಲ್ ಟೀಚರ್ ಸಿಕ್ಕಿದ್ರು ನನಗೆ. ಸೊ ಹಾಗೆ ಕೇಳ್ತಾ ಇದ್ದೆ, ಏನು ಹೇಗಿದೆ ಮೇಡಮ್ ನಿಮಗೆ ಈ ಟೈಮಲ್ಲಿ ನಿಮಗೆ ಏನಕ್ಕಂದ್ರೆ ಎಲ್ಲ ಆನ್ಲೈನ್ ಟೀಚಿಂಗ್ ಅಲ್ಲ, ಸೊ ಹೇಗಿದೆ ಅದು ಇದು ಅಂತ. ಸೊ ಅವರಾಗೆ ಒಂದು ಮಾತು ಹೇಳಿದ್ರು ಅವರು, ಅಟ್ಲೀಸ್ಟ್ ನಿಮ್ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಅಟ್ಲೀಸ್ಟ್ ನಮ್ಮ ಹುಡುಗರು ನಾವು ಕೇಳಿದ್ರೆ ಒಂದು 5-10 ಮಂತ್ರಿಗಳ ಹೆಸರು ಹೇಳೋರು. ಈಗ ಯಾವ್ದೇ ಒಂದು ಕೇಂದ್ರ ಸಚಿವರ ಹೆಸರು ಹೇಳು ಅಂತ ಹೇಳಿದ್ರೆ ಅವ್ರಿಗೆ ಯಾರ್ದು ಹೆಸರು ಗೊತ್ತಿಲ್ಲ. ಮೋದಿ ಗೊತ್ತು, ಒಂದು ಅಮಿತ್ ಶಾ ಗೊತ್ತು, ಅದ್ ಬಿಟ್ಟು ಬೇರೆ ಯಾರ ಹೆಸರು ಗೊತ್ತಿಲ್ಲ. ಹೆಚ್ಚೆಚ್ಚಾಗಿ ಒಂದು ರಾಜನಾಥ್ ಸಿಂಗ್ ಅವ್ರ ಹೆಸರು ಗೊತ್ತಿರ್ಬೋದು ಅಂತ. ಬಟ್ ಇವಾಗ ನೀವು ಯಾರು ಇವಾಗ ಸ್ವಲ್ಪ ಒಂದಷ್ಟು ನಾವು ಅಟ್ಲೀಸ್ಟ್ ಗುರುತು ಪರಿಚಯ ಇರೋರನ್ನ ಅವ್ರನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಇವಾಗ ರವಿಶಂಕರ್ ಪ್ರಸಾದ್ ಆಗ್ಲಿ, ಅಥವಾ ಜಾವಡೇಕರ್ ಅವರಾಗ್ಲಿ, ಅಥವಾ ಸದಾನಂದ ಗೌಡರಾಗ್ಲಿ, ಅಥವಾ ಹರ್ಷವರ್ಧನ್ ಆಗ್ಲಿ, ಹರ್ಷವರ್ಧನ್ ಅವ್ರನ್ನ ನೀವು ತೆಗೆಯೋದಿದ್ರೆ ಹಾಗಿದ್ರೆ ನೀವು ಕೋವಿಡ್ ಸರಿಯಾಗಿ ಹ್ಯಾಂಡಲ್ ಆಗಿಲ್ಲ ಅಂತ ಆಯ್ತಲ್ಲ. ಯಾಕಂದ್ರೆ ಅವರು ಸ್ವಾಸ್ಥ್ಯ ಮಂತ್ರಿ ಆಗಿದ್ದವರು. ಸೊ ಅವ್ರನ್ನ ಹಾಗಿದ್ರೆ ನೀವು ಇವಾಗ ಕೋವಿಡ್ ಟೈಮ್ ಅಲ್ಲಿ ತೆಗಿಬಹುದಿತ್ತಲ್ಲ. ಇಷ್ಟು ದಿನ ನೀವು ವಿಳಂಬ ಮಾಡಿದ್ದನ್ನ ಹಾಗಿದ್ರೆ ಯಾರು ಹೊಣೆ ಯಾರು ಹೊರಬೇಕಾಗಿದೆ? ಜನ ತಾನೇ ತೊಂದರೆ ಪಟ್ಟಿರೋದು, ಜನ ತಾನೇ ಜಾಸ್ತಿ ಸತ್ತಿರುವಂತದ್ದು. ಕೋವಿಡ್ ಟೈಮ್ ಅಲ್ಲಿ ಇವಾಗ ನೀವು ಹಳ್ಳಿಗಳಲ್ಲಿ ಕೋವಿಡ್ ಪ್ರವೇಶ ಆದ್ಮೇಲೆ ಎಷ್ಟು ಜನ ಹಳ್ಳಿಗಳಲ್ಲಿ ತೀರ್ಕೊಂಡಿದ್ದಾರೆ ಅದರ ಲೆಕ್ಕ ಕೊಟ್ಟಿದಾರ? ಅದಕ್ಕೆ ಒಂದು ಆಡಿಟ್ ಮಾಡಿದಾರ, ಎಷ್ಟು ಜನ ತೀರ್ಕೊಂಡಿದ್ದಾರೆ, ಹೇಗಾಗಿದೆ ಅಂತ. ಇವತ್ತು ಗಂಗೆ ನದಿಯಲ್ಲಿ ಎಷ್ಟು ನೀವು ಶವಗಳು ಹೋಗ್ತಾ ಇದ್ದು, ಅದು ಯಾರ ಶವಗಳು, ಹೇಗೆ ಸತ್ತಿದ್ದಾರೆ ಅನ್ನೋಂಥದ್ದು ಅದ್ಯಾರು ಒಂದು ಇದು ಮಾಡಿದಾರ? ಸೊ ಹೀಗಿದ್ದಾಗ ಒಬ್ಬ ಸ್ವಾಸ್ಥ್ಯ ಮಂತ್ರಿನೇ ತೆಗೆದಾಕ್ಬಿಡೋದು ಅಂತ ಹೇಳಿದ್ರೆ 100% ಇದರಲ್ಲಿ ಫೇಲಿಯರ್ ಆಯ್ತು ಅಂತ ಆಯ್ತು. ಆಯ್ತಾ? ಅದೇ ತರ ಇವತ್ತು ಎನ್ವೈರನ್ಮೆಂಟ್ ವಿಚಾರದಲ್ಲಿ ತುಂಬಾ ಕಡೆ ಏನ್ ಕೇಳಿ ಬರ್ತಿದ್ದು ಅಂತ ಹೇಳಿದ್ರೆ ತುಂಬಾ ಕಂಪನಿಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಮತ್ತೆ ಯಾವ ಒಂದು ಎನ್ವೈರನ್ಮೆಂಟ್ ಉಳಿತಾಯಕ್ಕೆ ಯಾವ ಕೆಲಸ ಪಡಬೇಕಾಗಿದೆ ಅದು ಕೆಲಸ ಆಗ್ತಾ ಇರ್ಲಿಲ್ಲ ಅಂತ ಇವತ್ತು ಜಾವಡೇಕರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಯಾವ ಒಂದು ನಮ್ ಶಂಕೆ ಇತ್ತು ಅದು ಸತ್ಯ ಅಂತ ಆಯ್ತಲ್ಲ. ಇಲ್ಲ, ಬ್ರಿಜೇಶ್ ಅವರು ಹುಡುಕಿದ ಕಾರಣ ಸಕಾರಣವಲ್ಲ. ಒಂದು ನಾನು ಮೊದಲೇ ಹೇಳಿದೆ, ಯಾರು ಒಂದು ರೀತಿ ಆದರ್ಶಪ್ರಾಯರು ಅಂತ ಯಾಕೆ ತಿಳ್ಕೊಳ್ಬಾರ್ದು? ಮೋದಿಜಿಯವರ ಕೈ ಬಲಪಡಿಸ್ಲಿಕ್ಕೋಸ್ಕರ ಆಯ್ತಪ್ಪ, ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ನಮ್ಮ ಪಾರ್ಟಿ ತುಂಬಾ ವರ್ಷಗಳ ಕಾಲ ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಪಾರ್ಟಿ 10 ವರ್ಷ 20 ವರ್ಷ ಒಬ್ಬರೇ ಅಧಿಕಾರದಲ್ಲಿ ಕೂತ್ಕೊಂಡ್ರೆ ಬೇರೆಯವ್ರಿಗೆ ಹೇಗೆ ಸಿಗುತ್ತೆ? ಇಷ್ಟು ಭವ್ಯವಾದ ಭಾರತ, ದೊಡ್ಡ ಭಾರತ, ಪ್ರತಿಭೆಗಳಿಗೆ ಕೊರತೆ ಇಲ್ಲ. ಪ್ರತಿಭೆ ಅಂದ್ರೆ ಬರೀ ಮಾತಾಡೋದು ಒಂದೇ ಅಲ್ಲ. ಪ್ರತಿಭೆ ಅಂತ ಹೇಳಿದ್ರೆ ಸಂಘಟನಾ ಚಾತುರತೆ, ಮತ್ತೆ ಒಂದು ಕಮಿಟ್ಮೆಂಟು, ಫೀಲ್ಡ್ಗೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು. ಹರ್ಷವರ್ಧನ್ ಅವ್ರ ವಿಚಾರ ಹೇಳಿದ್ರು, ಅದಕ್ಷತೆಗೆ ಅಂತ ಅಲ್ಲ,
ಅಥವಾ But ಈ ರಾಜೀನಾಮೆ ಸಂದರ್ಭದಲ್ಲಿ- ಕೊಟ್ಟಿರ್ತಕ್ಕಂಥವರೆಲ್ಲ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅಭಿಪ್ರಾಯ ಭೇದಗಳಿರಬಹುದು. ಈಗ ಕಾಂಗ್ರೆಸ್ ಪಾರ್ಟಿಗೆ ಒಂದು ವ್ಯೂ ಪಾಯಿಂಟ್ ಇದ್ದಾಗ ಅದನ್ನ ಹೇಳೋದವರು ಡೆಮೋಕ್ರೆಟಿಕ್ ರೈಟ್. ಬಟ್ ನಮ್ಮ ಸಚಿವರುಗಳು ಮೋದಿಜಿಯವರ ಕೈ ಬಲಪಡಿಸಬೇಕು ಮತ್ತು ಹೊಸಬರಿಗೆ ಅವಕಾಶ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ನಾಯಕತ್ವ ತೆಗೆದುಕೊಂಡ ತೀರ್ಮಾನವನ್ನ ಗೌರವಿಸಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಒಂದೊಂದು ಸರ್ಕಾರದಲ್ಲಿ ಮಂತ್ರಿಯಾಗಿರೋದೊಂದೇ ಅಲ್ಲ, ಪಕ್ಷದಲ್ಲಿ ಬೇಕಾದಷ್ಟು ಕೆಳಗಿನ ಹಂತದಿಂದ ಅವಕಾಶಗಳು ಸಿಕ್ಕಿದೆ. ಈಗ ನಮ್ಮ ಇದು ಅಸ್ಸಾಂನಲ್ಲಿ ಬೇರೆಯವರಿಗೆ ಹಿಮವಂತ್ ಅವರಿಗೆ ಸಿಎಂ ಮಾಡಿದ್ರಿಂದ ಸೋನೋವಾಲ್ ಅವರು ಈಗ ಕೇಂದ್ರ ಮಂತ್ರಿ ಆಗ್ತಾ ಇದ್ದಾರೆ. ಬೇರೆ ಬೇರೆ ಒಂದು ಈ ಜವಾಬ್ದಾರಿ ದೊಡ್ಡದು, ಈ ಜವಾಬ್ದಾರಿ ಕಡಿಮೆ. ಬ್ರಿಜೇಶ್ ಹೇಳ್ತಾ ಇದ್ರು 4-5 ಜನರ ಹೆಸರನ್ನು ಮಾತ್ರ ಹೇಳ್ತಾರೆ ಅಂತ. ಇವತ್ತಿನ ಪೀಳಿಗೆ ಮಕ್ಕಳಿಗೆ ಕಲಿಸ್ಬೇಕು, ಹೊಸ ಹೊಸ ಪ್ರತಿಭೆಗಳನ್ನ ಕಂಡಿಡಿದು ಕಲಿಸ್ಬೇಕು. ಸುನೀತಾ ವಿಲಿಯಮ್ಸ್ ನಭಮಂಡಲಕ್ಕೆ ಹೋಗೋವರೆಗೆ ಯಾರಿಗೂ ಗೊತ್ತಿರಲಿಲ್ಲ ಪ್ರತಿಭೆಗಳ, ಆ ರೀತಿನೇ ಪ್ರತಿಭೆಗಳ ಆವಿಷ್ಕಾರ ಮಾಡಬೇಕಾಗತ್ತೆ. ಮೋದಿಜಿಯವರು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಇಡೀ ಪಕ್ಷದ ಬೆಂಬಲ ಇದೆ, ಕಾರ್ಯಕರ್ತರ ಬೆಂಬಲ ಇದೆ. ಖಂಡಿತ ನಮ್ಮ ಉದ್ದೇಶ ಉತ್ತಮವಾದ ಆಡಳಿತವನ್ನ ಕೊಡಬೇಕು, ಆಡಳಿತದಲ್ಲಿ ಮತ್ತಷ್ಟು ಚುರುಕು ಚೈತನ್ಯ ತರಬೇಕು ಅನ್ನುವ ಸದುದ್ದೇಶದಿಂದ ಇಂತಹ ಒಂದು ಅವರು ಅನುಸರಿಸಬೇಕು. ಬ್ರಿಜೇಶ್ ಅಂತ ಅವ್ರಿಗೂ ಅವಕಾಶ ಸಿಗ್ಬೇಕು ಅಂದ್ರೆ ಹಿರಿಯರು ಜಾಗ ಮಾಡಿಕೊಟ್ರೇನೆ ಕಿರಿಯರು ಬರಕ್ಕಾಗೋದು. ಅವರು ಇಲ್ಲಿ ಹೇಳ್ತಾರೋ ಇಲ್ವೋ, ಖಂಡಿತ ಹೊಸಬರಿಗೆ ಅವಕಾಶ ಬೇಕಂದ್ರೆ ಹಿರಿಯರು ಕೂಡ ಅವಕಾಶ ಮಾಡ್ಕೊಡ್ಬೇಕಾಗತ್ತೆ ಅನ್ನೋ ಮಾತನ್ನ ಅವರ ಅಂತರಂಗದಲ್ಲಿ ಒಪ್ತಾರೆ ಅಂತ ನಾನು ಭಾವಿಸ್ತೀನಿ. ಆದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ನಾವು ಈ ವರ್ಷ ಅಂತೂ ನಾವು ಕಂಡಿದ್ದು ಕೋವಿಡ್ ಸಂಕಷ್ಟವೇ. ಕೋವಿಡ್ ಸಂದರ್ಭದಲ್ಲಿ ಅದನ್ನ ನಿಭಾವಣೆ ಮಾಡುವಂತಹ ರೀತಿ. ಹಾಗಾಗಿ ಇದು ಒಂದು ಐ ನೀಡ್ ಒನ್ ಮಿನಿಟ್ ಬ್ರಿಜೇಶ್ ಅವಾಗ್ಲೂ ಕೂಡ ಕೋವಿಡ್ ವಿಚಾರ ಎತ್ತಿದ್ರು ನೋಡಿ. ಕೋವಿಡ್, ಪ್ಲೇಗು, ಸಿಡುಬು ಇವೆಲ್ಲ ಶತಮಾನಕ್ಕೊಮ್ಮೆ ಬಂದಂತ ಆಘಾತಕಾರಿ ಒಂದು ಸಾಂಕ್ರಾಮಿಕ ರೋಗಗಳು. ಹಿಂದೆ ಎಲ್ಲ ಒಂದೊಂದು ಡೋಸ್ ಕಂಡುಹಿಡಿಬೇಕಾರೆ, ವ್ಯಾಕ್ಸಿನ್ ಕಂಡುಹಿಡಿಬೇಕಾರೆ 15 ವರ್ಷ, 20 ವರ್ಷ, 30 ವರ್ಷ ಪ್ರಯೋಗಗಳನ್ನ ಮಾಡಿ ಭಾರತಕ್ಕೆ ಬರ್ಬೇಕಾದ್ರೆ 50 ವರ್ಷ ಆಗ್ತಾ ಇತ್ತು. ಇವತ್ತು ಸಂತೋಷ ಪಡ್ಬೇಕು. ಅವ್ರು ಏನ್ ಟೀಕೆಗಳು ಮಾಡ್ಲಿ, ಟಿಪ್ಪಣಿಗಳು ಮಾಡ್ಲಿ, ನಾನು ಅಗೈನ್ ಅವರ ವ್ಯಕ್ತಿ ಸ್ವಾತಂತ್ರ್ಯವನ್ನ ನಾನು ಗೌರವಿಸ್ತೀನಿ. ಇರ್ಲಿ, ಅದಕ್ಕೆ ಸಮಂಜಸ ಅವ್ರ ಎತ್ತಿದ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ನಾವು ಸಮಂಜಸವಾದ ಉತ್ತರ ಕೊಡುವ ಸುಸ್ಥಿತಿಯಲ್ಲಿ ನಾವು ಮನಸ್ಥಿತಿಯಲ್ಲಿ ನಾವಿದ್ದೇವೆ ಬಿಜೆಪಿಯವರು. ಇವತ್ತು ಕೋವಿಡ್ ಅನ್ನ ಅಂಥ 130 ಕೋಟಿ ದೊಡ್ಡ ಜನಸಂಖ್ಯೆ ಇರುವ ಭಾರತದಲ್ಲಿ ಇಂಥ ಒಂದು ಮಹಾಮಾರಿ ಬಂದಾಗ ಎಷ್ಟು ಚೆನ್ನಾಗಿ, ಎಷ್ಟು ದಕ್ಷತೆಯಿಂದ ಅದನ್ನು ನಿಭಾಯಿಸಿ ಮನುಕುಲವನ್ನ, ಮಾನವ ಸಂತತಿಯನ್ನ ಕಾಪಾಡೋದ್ರಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಮೆರೆದಂತ ಭಾರತವನ್ನ ಮೋದಿಜಿ ಮೇಲೆ ಹೇಟ್ರೆಡ್ನೆಸ್ ಎಷ್ಟೇ ಇದ್ರು ಬಿಟ್ಬಿಡಿ. ಬಟ್ ನಾವೆಲ್ಲರೂ ಭಾರತೀಯರು, ನಾವು ಬೇರೆ ನೀವು ಬೇರೆ ಅಲ್ಲ, ಭಾರತೀಯರಲ್ಲ. ಒಳ್ಳೆಯ ಕೆಲಸ ಮಾಡಿದೆ ಭಾರತ ಸರ್ಕಾರ, ಒಳ್ಳೆಯ ಕೆಲಸ ಮಾಡಿದೆ. ಹರ್ಷವರ್ಧನ್ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬೇರೆ ಮೆಸೇಜ್ ರೀಚ್ ಆಗ್ತಾ ಇಲ್ವಾ ನೀವು ಹೇಗೆ ತಿಳ್ಕೊಳ್ತಿರೋ ಹಾಗೆ. ಅದಕ್ಕೆ ನಾನು ನೀವೆತ್ತಿದ ಪ್ರಶ್ನೆಗಳಿಗೆ ಅದು ಕಾರಣ ಅಲ್ಲ ಅನ್ನುವ ಪ್ರಶ್ನೆ ಹೇಳಿದ್ದೇನೆ. ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಮೋದಿಜಿ ಆಸ್ ಎ ಕ್ಯಾಪ್ಟನ್, ಈಗ ಒಂದು ಕ್ರಿಕೆಟ್ ನಲ್ಲಿ ಅವ್ರಿಗೆ ಬೇಕಾದಂತ ಆಟಗಾರರನ್ನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇರುತ್ತೆ. ಡೆಮೋಕ್ರಸಿಯಲ್ಲೂ ಹಾಗೇನೆ, ಪಕ್ಷದ ಅಧ್ಯಕ್ಷರಿಗೆ ಹೇಗೆ ಪಕ್ಷದ ಚಟುವಟಿಕೆಗಳಲ್ಲಿ ಒಂದು ದೊಡ್ಡ ಪರಮಾಧಿಕಾರ ಕೊಡ್ತೀವೋ ಹಾಗೇನೆ ಪ್ರಧಾನಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಆ ರೀತಿಯ ಅಧಿಕಾರವನ್ನ ಯಾವುದೇ ಪೊಲಿಟಿಕಲ್ ಪಾರ್ಟಿ ಮತ್ತು ಸರ್ಕಾರದಲ್ಲಿ ಇರುತ್ತೆ. ಸೊ ಬಿಜೆಪಿ ವಿ ಆರ್ ಎಕ್ಸರ್ಸೈಸಿಂಗ್ ದಟ್ ಪವರ್. ಯಾವಾಗ್ಲೂ ಒಂದು ಆರೋಪದ ಬಗ್ಗೆ ನಾನು ನಿಮ್ಮ ಹತ್ರ ಆನ್ಸರ್ ಅನ್ನ ಪಡ್ಕೊಳ್ತೀನಿ. ಕರ್ನಾಟಕಕ್ಕೆ ಯಾವಾಗ್ಲೂ ನೋಡಿಕೊಳ್ಳದ ಹಿನ್ನಡೆ ಆಗ್ತಾ ಇರೋದು ಅನೇಕ ವಿಚಾರಗಳಲ್ಲಿ ಅಂತ ಹೇಳಿ. ಹಾಗೆ ಈಗ 4 ಸಚಿವ ಸ್ಥಾನ ಸಿಕ್ಕಿದೆ. ಮುಂದಿರುವಂತಹ ನಿರೀಕ್ಷೆ ಲೆಕ್ಕಾಚಾರಗಳ